ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡಿ. ಇವತ್ತಿನ ಕತೆ ನಕ್ಷತ್ರದ ಉಡುಗೊರೆ. ಅಂದು ಆಕಾಶದಲ್ಲಿ ತುಂಬ ನಕ್ಷತ್ರಗಳು ಇದ್ದವು. ನೀಲಿ ಸಮುದ್ರದಲ್ಲಿ ಹಾಯಾಗಿ ಈಜುತ್ತಿದ್ದ ಡಾಲ್ಫಿನ್ ಬಗ್ಸಿಗೆ ಒಂದು ನಕ್ಷತ್ರ ಆಕಾಶದಿಂದ ಉದುರಿ ಸಮುದ್ರಕ್ಕೆ ಬೀಳುವುದು ಕಾಣಿಸಿತು. ನಕ್ಷತ್ರವೆಂದರೆ ಡಾಲ್ಫಿನ್ ತಾಯಿಗೆ ತುಂಬ ಇಷ್ಟ. ಅಂದು ತನ್ನ ತಾಯಿಯ ಜನ್ಮದಿನವಾಗಿತ್ತು. ಡಾಲ್ಫಿನ್ ಯೋಚಿಸಿತು, ಆ ನಕ್ಷತ್ರವನ್ನು ಹುಡುಕಿ ತೆಗೆದು ನನ್ನ ತಾಯಿಗೆ ಉಡುಗೊರೆ ಕೊಡಬೇಕೆಂದು ಡಾಲ್ಫಿನ್ ಬಗ್ಸಿ ಬಯಸಿತು. ಅದು ಆ ನಕ್ಷತ್ರಕ್ಕಾಗಿ ಸಮುದ್ರದಲ್ಲಿ ಹುಡುಕತೊಡಗಿತು. ಹೀಗೆ ಹುಡುಕುತ್ತಾ ಹೋಗುತ್ತಿದ್ದಾಗ ಒಂದೆಡೆ ಪ್ರಕಾಶವು ಮಿನುಗಿತು. ಅದು ಏನೆಂದು ಹತ್ತಿರದಿಂದ ನೋಡಿದ ಡಾಲ್ಫಿನ್ ಬಗ್ಸಿಗೆ ಅದು ಒಂದು ಹೊಳೆಯುವ ಮೀನಿನ ಗುಂಪು ಎಂದು ತಿಳಿಯಿತು. ಡಾಲ್ಫಿನ್ ಬಗ್ಸಿಗೆ ಅಂತಹ ಇನ್ನೂ ಹಲವು ಹೊಳೆಯುವ ಮೀನಿನ ಗುಂಪುಗಳು ಕಾಣಿಸಿದವು. ಕೊನೆಗೂ ಬಗ್ಸಿಗೆ ಆಕಾಶದಿಂದ ಬಿದ್ದ ನಕ್ಷತ್ರ ಕಾಣಿಸಿತು. ಅದನ್ನು ಒಬ್ಬಳು ಮತ್ಸ್ಯಕನ್ಯೆ ಕೈಯಲ್ಲಿ ಹಿಡಿದಿದ್ದಳು. ಡಾಲ್ಫಿನ್ ಬಗ್ಸಿಯನ್ನು ನೋಡಿದ ಅವಳು, ನೀನು ಇಲ್ಲಿಗೆ ಏಕೆ ಬಂದದ್ದು ಎಂದು ಕೇಳಿತು. ಆಗ ಡಾಲ್ಫಿನ್ ಬಗ್ಸಿ ಹೇಳಿತು, ನಾನು ನಿನ್ನ ಕೈಯಲ್ಲಿರುವ ಈ ನಕ್ಷತ್ರಕ್ಕಾಗಿ ಹುಡುಕುತ್ತಿದ್ದೇನೆ, ಅದನ್ನು ನನಗೆ ಕೊಡಿ ಎಂದು ಕೇಳಿತು. ಅದಕ್ಕೆ ಮತ್ಸ್ಯಕನ್ಯೆ, ಇದೋ ನನಗೆ ಸಿಕ್ಕಿದೆ, ಇದು ನನ್ನದು, ನಾನು ಕೊಡುವುದಿಲ್ಲ ಎಂದು ನಿರಾಕರಿಸಿದಳು. ಅದಕ್ಕೆ ಡಾಲ್ಫಿನ್ ಬಗ್ಸಿಗೆ ತುಂಬ ಬೇಸರವಾಯಿತು. ಇದನ್ನು ಗಮನಿಸಿದ ಮತ್ಸ್ಯಕನ್ಯೆ ಮತ್ತೊಮ್ಮೆ ಕೇಳಿತು, ಈ ನಕ್ಷತ್ರ ನಿನಗೇಕೆ ಎಂದಿತು. ಡಾಲ್ಫಿನ್ ಬಗ್ಸಿಗೆ ಹೇಳಿತು, ಇಂದು ನನ್ನ ತಾಯಿಯ ಜನ್ಮದಿನ. ಈ ನಕ್ಷತ್ರವನ್ನು ನನ್ನ ತಾಯಿಗೆ ಉಡುಗೊರೆಯಾಗಿ ಕೊಡಲು ಬಯಸುತ್ತಿದ್ದೇನೆ, ಏಕೆಂದರೆ ನನ್ನ ತಾಯಿಗೆ ನಕ್ಷತ್ರವೆಂದರೆ ತುಂಬ ಇಷ್ಟ ಎಂದು ಡಾಲ್ಫಿನ್ ಬಗ್ಸಿ ಮತ್ಸ್ಯಕನ್ಯೆಗೆ ಹೇಳಿತು. ಇದನ್ನು ಕೇಳಿದ ಮತ್ಸ್ಯಕನ್ಯೆಯ ಮನಸ್ಸನ್ನು ಬದಲಾಯಿಸಿಕೊಂಡು, ಇದೋ ತೆಗೆದುಕೋ, ನಿನ್ನ ತಾಯಿಗೆ ಕೊಡು ಅನ್ನುತ್ತಾ ಅವಳು ನಕ್ಷತ್ರವನ್ನು ಡಾಲ್ಫಿನ್ ಬಗ್ಸಿಗೆ ಕೊಟ್ಟಳು. ಡಾಲ್ಫಿನ್ ಬಗ್ಸಿ ಅದನ್ನು ತಾಯಿಗೆ ಕೊಟ್ಟಿತು. ತಾಯಿ ಡಾಲ್ಫಿನ್ ತುಂಬ ಸಂತೋಷಪಟ್ಟಿತು. ಹೀಗೆ ತಾಯಿಯ ಜನ್ಮದಿನವನ್ನು ಡಾಲ್ಫಿನ್ ಬಗ್ಸಿಯು ಸಂತೋಷದಿಂದ ಆಚರಿಸಿತು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಇಂಥ ಇನ್ನೂ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.